ಸ್ನೇಹಿತರೆ, ಲರ್ನ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಂದಿನ ಮೊದಲನೇ ಪ್ರಶ್ನೆ, ಮಜ್ಜಿಗೆಯನ್ನು ಯಾವ ಸಮಸ್ಯೆ ಇರುವವರು ಕುಡಿಯಬಾರದು? ಆಪ್ಷನ್ ಎ ಶೀತ, ಆಪ್ಷನ್ ಬಿ ಜ್ವರ, ಆಪ್ಷನ್ ಸಿ ಕಫ ಸಮಸ್ಯೆ, ಆಪ್ಷನ್ ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಎರಡನೇ ಪ್ರಶ್ನೆ, ಚರ್ಮ ಹಾನಿಯಾಗದೆ ಮೇಕಪ್ ತೆಗೆಯಲು ಏನನ್ನು ಬಳಸಬೇಕು? ಆಪ್ಷನ್ ಎ ಸೋಪ್, ಆಪ್ಷನ್ ಬಿ ಅರಿಶಿಣ, ಆಪ್ಷನ್ ಸಿ ಅಲೋವೆರಾ, ಆಪ್ಷನ್ ಡಿ ಮಿನರಲ್ ನೀರು. ಸರಿಯಾದ ಉತ್ತರ ಆಪ್ಷನ್ ಸಿ ಅಲೋವೆರಾ. ಮೂರನೇ ಪ್ರಶ್ನೆ, ಮಲಬದ್ಧತೆ ಕಡಿಮೆಯಾಗಲು ಯಾವುದರ ಪಾನೀಯ ಕುಡಿಯಬೇಕು? ಆಪ್ಷನ್ ಎ ದಾಳಿಂಬೆ, ಆಪ್ಷನ್ ಬಿ ಬೀಟ್ರೂಟ್, ಆಪ್ಷನ್ ಸಿ ಆರೆಂಜ್, ಆಪ್ಷನ್ ಡಿ ಮೂಲಂಗಿ. ಸರಿಯಾದ ಉತ್ತರ ಆಪ್ಷನ್ ಡಿ ಮೂಲಂಗಿ. ನಾಲ್ಕನೇ ಪ್ರಶ್ನೆ, ಗಂಟಲು ಸಮಸ್ಯೆ ಇರುವವರು ಯಾವ ಹಣ್ಣನ್ನು ಸೇವಿಸಬೇಕು? ಆಪ್ಷನ್ ಎ ಕಿವಿ ಹಣ್ಣು, ಆಪ್ಷನ್ ಬಿ ಡ್ರ್ಯಾಗನ್ ಫ್ರೂಟ್, ಆಪ್ಷನ್ ಸಿ ಅನಾನಸ್, ಆಪ್ಷನ್ ಡಿ ಆಪಲ್. ಸರಿಯಾದ ಉತ್ತರ ಆಪ್ಷನ್ ಸಿ ಅನಾನಸ್. ಐದನೇ ಪ್ರಶ್ನೆ, ಉತ್ತಮವಾದ ಜೀರ್ಣಕ್ರಿಯೆಗೆ ಯಾವ ಹಣ್ಣನ್ನು ತಿನ್ನಬೇಕು? ಆಪ್ಷನ್ ಎ ಸೀಬೆಹಣ್ಣು, ಆಪ್ಷನ್ ಬಿ ಬಾಳೆಹಣ್ಣು, ಆಪ್ಷನ್ ಸಿ ಕರ್ಬೂಜ, ಆಪ್ಷನ್ ಡಿ ಮೂಸಂಬಿ. ಸರಿಯಾದ ಉತ್ತರ ಆಪ್ಷನ್ ಬಿ ಬಾಳೆಹಣ್ಣು. ಆರನೇ ಪ್ರಶ್ನೆ, ನಿಶಕ್ತಿ ಸಮಸ್ಯೆಗೆ ಯಾವ ಹಣ್ಣಿನ ಜ್ಯೂಸ್ ಕುಡಿಯಬೇಕು? ಆಪ್ಷನ್ ಎ ಲಿಚಿ ಹಣ್ಣು, ಆಪ್ಷನ್ ಬಿ ಕಲ್ಲಂಗಡಿ, ಆಪ್ಷನ್ ಸಿ ಮೂಸಂಬಿ, ಆಪ್ಷನ್ ಡಿ ಹಲಸಿನ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಸಿ ಮೂಸಂಬಿ. ಆರನೇ ಪ್ರಶ್ನೆ, ಈ ಕೆಳಗಿನ ಯಾವ ಎಲೆ ಸೇವನೆ ಹಲವು ರೋಗಗಳನ್ನು ತಡೆಯುತ್ತದೆ? ಆಪ್ಷನ್ ಎ ತುಳಸಿ ಎಲೆ, ಆಪ್ಷನ್ ಬಿ ಪುದೀನಾ ಎಲೆ, ಆಪ್ಷನ್ ಸಿ ಕೊತ್ತಂಬರಿ ಎಲೆ, ಆಪ್ಷನ್ ಡಿ ಪಾಲಕ್ ಎಲೆ. ಸರಿಯಾದ ಉತ್ತರ ಆಪ್ಷನ್ ಎ ತುಳಸಿ ಎಲೆ. ಎಂಟನೇ ಪ್ರಶ್ನೆ, ಪ್ರತಿದಿನ ಆಪಲ್ ತಿನ್ನುವುದರಿಂದ ದೇಹದ ಯಾವ ಭಾಗಕ್ಕೆ ತುಂಬ ಒಳ್ಳೆಯದು? ಆಪ್ಷನ್ ಎ ಕಣ್ಣು, ಆಪ್ಷನ್ ಬಿ ಹೃದಯ, ಆಪ್ಷನ್ ಸಿ ಶ್ವಾಸಕೋಶ, ಆಪ್ಷನ್ ಡಿ ಯಕೃತ್. ಸರಿಯಾದ ಉತ್ತರ ಆಪ್ಷನ್ ಡಿ ಯಕೃತ್. ಒಂಬತ್ತನೇ ಪ್ರಶ್ನೆ, ಗ್ಯಾಸ್ಟ್ರಿಕ್ ಕಡಿಮೆಯಾಗಲು ಯಾವ ಹಣ್ಣನ್ನು ತಿನ್ನಬೇಕು? ಆಪ್ಷನ್ ಎ ಆರೆಂಜ್, ಆಪ್ಷನ್ ಬಿ ಸಪೋಟ, ಆಪ್ಷನ್ ಸಿ ಬಾಳೆಹಣ್ಣು, ಆಪ್ಷನ್ ಡಿ ಕಿವಿ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಸಿ ಬಾಳೆಹಣ್ಣು. ಇಂದಿನ ಕೊನೆಯ ಪ್ರಶ್ನೆ, ಬೇಸಿಗೆಯಲ್ಲಿ ಜೀರ್ಣಕ್ರಿಯೆಗೆ ಯಾವುದು ಹೆಚ್ಚು ಪರಿಣಾಮಕಾರಿ? ಆಪ್ಷನ್ ಎ ಜೇನುತುಪ್ಪ, ಆಪ್ಷನ್ ಬಿ ಬೆಲ್ಲ, ಆಪ್ಷನ್ ಸಿ ಮಜ್ಜಿಗೆ, ಆಪ್ಷನ್ ಡಿ ನಿಂಬು ಪಾನೀಯ. ಸರಿಯಾದ ಉತ್ತರ ಆಪ್ಷನ್ ಬಿ ಬೆಲ್ಲ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಲರ್ನ್ ಇನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಕರ್ನಾಟಕ.